ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯಾರ್ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ವ್ಯಾಸನು ಶುಕನಿಗೆ ತತ್ವಜ್ಞಾನವನ್ನು ಮೋಕ್ಷೋಪಾಯವನ್ನು ತಿಳಿಸಿದುದು ಎಂಬ 329ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಯುಧಿಷ್ಠಿರನು ತಿರುಗಿ ಭೀಷ್ಮನನ್ನು ಕುರಿತು, ತಾತ, ಶುಕಮುನಿಯು ಪರಮ ವಿರಕ್ತನೆಂದು ಕೇಳಿರುವೆವು. ವ್ಯಾಸಪುತ್ರನಾದ ಆ ಶುಕನಿಗೆ ಅಂತಹ ವೈರಾಗ್ಯವು ಹೇಗೆ ಬಂದಿತು? ಇದನ್ನು ಕೇಳಬೇಕೆಂದು ನನಗೆ ಬಹಳ ಆಸೆಯುಂಟು ಎನ್ನಲು ಭೀಷ್ಮನು ಹೇಳುತ್ತಾನೆ, ಯುಧಿಷ್ಠಿರ, ಕೇಳು. ವ್ಯಾಸ ಮಹರ್ಷಿಯು ಹಿಂದೆ ತನ್ನ ಮಗನು ಯಾವುದಕ್ಕೂ ಭಯಪಡದೆ ಪ್ರಾಕೃತ ಜನರಂತೆ ಪ್ರಾಕೃತ ಜನದಂತೆ ಕರ್ಮಗಳಲ್ಲಿ ವರ್ತಿಸುತ್ತಿದ್ದುದನ್ನು ನೋಡಿ ಅವನಿಗೆ ವೇದಗಳೆಲ್ಲವನ್ನು ಅಧ್ಯಯನ ಮಾಡಿಸಿ ಒಂದಾನೊಂದು ದಿನದಲ್ಲಿ ಅವನನ್ನು ಸಮೀಪಕ್ಕೆ ಕರೆದು ಹೀಗೆಂದನು: ಕುಮಾರ, ನೀನು ಜಿತೇಂದ್ರಿಯನಾಗಿದ್ದು ಯಾವಾಗಲೂ ಧರ್ಮವನ್ನೇ ಅನುಸರಿಸು. ತೀವ್ರವಾದ ಬಿಸಿಲು, ಮಂಜು ಮತ್ತು ಹಸಿವು, ಬಾಯಾರಿಕೆ, ಮಳೆ, ಗಾಳಿ ಇವನ್ನೆಲ್ಲ ಜಯಿಸಿ ಧೀರನಾಗಿರು. ಸತ್ಯ, ಆರ್ಜವ, ಕೋಪವಿಲ್ಲದಿರುವಿಕೆ, ಅಸೂಯೆ ಇಲ್ಲದಿರುವಿಕೆ, ದಮ, ತಪಸ್ಸು, ಅಹಿಂಸೆ, ಅನೃಶಂಸ್ಯವೆಂಬ ಗುಣಗಳನ್ನೆಲ್ಲ ನಿನ್ನಲ್ಲಿ ರಕ್ಷಿಸಿಡು. ನಿನಗೆ ಧರ್ಮದಲ್ಲಿ ಶ್ರದ್ಧೆಯಿರಲಿ, ಸತ್ಯದಲ್ಲಿ ನೆಲೆಗೊಂಡಿರು. ರುಜುವಲ್ಲದುದನ್ನೆಲ್ಲ ಬಿಟ್ಟು ಬಿಡು. ದೇವತೆಗಳಿಗೂ ಅತಿಥಿಗಳಿಗೂ ಕೊಟ್ಟು ಉಳಿದುದರಲ್ಲಿ ನೀನು ಪ್ರಾಣಯಾತ್ರೆಯನ್ನು ನಡೆಸು. ಈ ದೇಹವು ನೀರಿನ ಮೇಲಿನ ಗುಳ್ಳೆಗೆ ಸಮಾನವಾದುದು. ಜೀವವು ಗೂಡಿನೊಳಗಿನ ಪಕ್ಷಿಯಂತೆ ಅದರಲ್ಲಿ ಸೇರಿಕೊಂಡಿರುವುದು. ಅವೆರಡಕ್ಕೂ ಏನೂ ಸಂಬಂಧವಿಲ್ಲ. ದೇಹವು ಅನಿತ್ಯವಾದುದು. ಅದರಲ್ಲಿ ವಾಸವು ಜೀವನಿಗೆ ಪ್ರಿಯದಂತೆ ತೋರುವುದಾದರೂ ಅದು ಅಪ್ರಿಯವಾದುದೇ. ನೀನು ಹೇಗೆ ತಾನೇ ಅದರಲ್ಲಿ ಸುಖವಾಗಿ ಮಲಗುವೆ? ಈ ತತ್ವವನ್ನೆಲ್ಲ ಮರೆತು ನೀನು ನಿದ್ರಿಸುವುದೇಕೆ? ಶತ್ರುಗಳು, ಅಂದರೆ ಅರಿಷಡ್ ವರ್ಗಗಳು, ನಿನ್ನ ಮೇಲೆ ಬೀಳುವುದಕ್ಕಾಗಿ ಎಚ್ಚರದಿಂದ ಯಾವಾಗಲೂ ಸಮಯವನ್ನು ಹುಡುಕುತ್ತಿರುವವು. ಮೂಢನಾದ ನೀನು ಅದನ್ನು ತಿಳಿಯದಿರುವೆ. ದಿನವೂ ಒಂದಾದ ಮೇಲೊಂದು ಕಳೆದು ಹೋಗುತ್ತಿದ್ದ ಹಾಗೆ ಆಯಸ್ಸು ಕ್ರಮವಾಗಿ ಕ್ಷೀಣಿಸುತ್ತಿರುವುದು. ಈ ಲೋಕದಲ್ಲಿ ನಿನ್ನ ಜೀವಿತ ಕಾಲವು ಇಷ್ಟೇ ಎಂದು ನಿಯತವಾಗಿ ಕ್ಷಣ ಕ್ಷಣಕ್ಕೂ ಓಡುತ್ತಿರುವಾಗ ನೀನು ಈಗಲೇ ಎಚ್ಚರಗೊಂಡು ಅದಕ್ಕೆ ಪರಿಹಾರೋಪಾಯವನ್ನು ತಿಳಿಯುವುದಕ್ಕಾಗಿ ಗುರುವಿನ ಬಳಿಗೆ ಓಡದೆ ವಿಳಂಬ ಮಾಡುವುದೇಕೆ? ಲೋಕದಲ್ಲಿ ಅತ್ಯಂತ ನಾಸ್ತಿಕರು ಮಾತ್ರವೇ ಶರೀರದಲ್ಲಿ ರಕ್ತ ಮಾಂಸಗಳನ್ನು ಬೆಳೆಸುವುದಕ್ಕೆ ಉಪಯುಕ್ತವಾದ ವಸ್ತುಗಳನ್ನೇ ಕೋರುವರು. ಪರಲೋಕ ಸಾಧಕವಾದ ಕಾರ್ಯದಲ್ಲಿ ಮನಸ್ಸಿಡದೆ ನಿದ್ರಿಸುತ್ತಿರುವರು. ಅಂತಹ ಬುದ್ಧಿಮೋಹವುಳ್ಳವರಿಗೆ ಧರ್ಮದಲ್ಲಿ ಅಸೂಯೆ ಇರುವುದು ಸಹಜವೇ. ಅಂತಹ ಅಮಾರ್ಗದಲ್ಲಿ ಹೋಗತಕ್ಕವರನ್ನು ಹಿಂಬಾಲಿಸುವವರು ಅದೇ ರೀತಿಯಲ್ಲಿ ಕಷ್ಟಕ್ಕೆ ಗುರಿಯಾಗುವರು. ನಿತ್ಯ ತುಷ್ಟರಾಗಿ ಶಾಸ್ತ್ರ ಪರಾಯಣರಾಗಿ ಮಹಾತ್ಮರೆನಿಸಿದವರು ಯಾವಾಗಲೂ ಧರ್ಮ ಮಾರ್ಗವನ್ನೇ ಅವಲಂಬಿಸುವರು. ನೀನು ಅಂತಹವರನ್ನು ಉಪಾಸಿಸಿ ಅವರಿಂದ ಧರ್ಮಗಳನ್ನು ಕೇಳಿ ತಿಳಿ. ಅಂತಹ ವಿದ್ವಾಂಸರ ಮತವನ್ನು ತಿಳಿದು ಅದರಂತೆ ನಡೆಯುತ್ತಾ ಅವರಿಂದ ಉತ್ತಮ ಬುದ್ಧಿಯನ್ನು ಪಡೆದು ದಾರಿ ಬಿಟ್ಟು ಹೋಗುವ ನಿನ್ನ ಮನಸ್ಸನ್ನು ಅಡಗಿಸಿಡು. ತಾತ್ಕಾಲಿಕ ಮಾತ್ರವಾದ ಬುದ್ಧಿಯಿಂದ ದೂರ ದೃಷ್ಟಿಯಿಲ್ಲದೆ ನಾಳೆ ಬರುವುದನ್ನು ಬಹು ದೂರದಲ್ಲಿ ಇರುವುದೆಂದು ತಿಳಿದು ನಿರ್ಭಯವಾಗಿ ನಡೆಯುತ್ತಾ ಭಕ್ಷ್ಯ 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 ಅಭಕ್ಷ್ಯ ವಿಚಾರವಿಲ್ಲದೆ ಸರ್ವ ಭಕ್ಷಕರಾಗಿ ಬುದ್ಧಿಗೆಟ್ಟವರೇ ಈ ಭೂಮಿಯನ್ನು ಕೇವಲ ಕರ್ಮಭೂಮಿ ಎಂದು ತಿಳಿಯುವರು. ಕುಮಾರ, ನೀನು ಹಾಗಿರಬಾರದು. ಧರ್ಮವೆಂಬ ಏಣಿಯನ್ನು ಹಿಡಿದು ಸ್ವಲ್ಪ ಸ್ವಲ್ಪವಾಗಿ ಅದರ ಮೇಲೆ ಏರುವ ಪ್ರಯತ್ನವನ್ನು ಮಾಡು. ಹೊಟ್ಟೆ ಹುಳವು ತನ್ನನ್ನು ತಾನೇ ನೂಲಿನಿಂದ ಬಂಧಿಸಿಕೊಳ್ಳುವಂತೆ ಪಾಶಬದ್ಧನಾದ ನೀನು ನಿನ್ನ ಸ್ಥಿತಿಯನ್ನು ತಿಳಿಯದಿರುವೆ. ಮೇರೆಯನ್ನು ಮೀರಿ ಬರುವ ನದಿ ಪ್ರವಾಹವು ತನ್ನ ತೀರದಲ್ಲಿರುವ ಮನೆಗಳನ್ನೆಲ್ಲ ಉರುಳಿಸುವಂತೆ ಮರ್ಯಾದೆಯನ್ನು ಮೀರಿ ಆಶಾಪಾಶಬದ್ಧನಾಗಿರುವ ನಾಸ್ತಿಕನನ್ನು ಕತ್ತೆಯ ಕಾಲಿನಿಂದ ಎದ್ದ ಧೂಳನ್ನು ಹೇಗೋ ಹಾಗೆ ಎಡಪಕ್ಕಕ್ಕಾಗಿ ತೊಲಗಿಸು. ಸಂಸಾರವೆಂಬುದು ಒಂದು ಮಹಾ ಸಮುದ್ರವು. ಅದರಲ್ಲಿ ಪಂಚೇಂದ್ರಿಯಗಳೇ ಮಹತ್ತಾದ ಜಲರಾಶಿಯು, ಕಾಮ ಕ್ರೋಧಗಳೆಂಬುವು ಮಹಾಗ್ರಾಹಗಳು. ಆ ಮಹಾ ಸಮುದ್ರವನ್ನು ನೀನು ಯೋಗವೆಂಬ ಹಡಗಿನ ಸಹಾಯದಿಂದ ದಾಟಬೇಕು. ಪುನರ್ಜನ್ಮಗಳೆಂಬ ದುರ್ಗಗಳನ್ನೆಲ್ಲ ಅದರಿಂದಲೇ ನೀನು ದಾಟುವವನಾಗು. ಲೋಕವು ಮೃತ್ಯುವಿನಿಂದಲೂ ಜರೆಯಿಂದಲೂ ಪೀಡಿತವಾಗಿರುವುದು. ಅಲ್ಲಿ ಹಗಲು ರಾತ್ರಿಗಳೆಂಬ ಸಿಡಿಲುಗಳು ಎಡೆಬಿಡದೆ ಬೀಳುತ್ತಿರುವವು. ಅದನ್ನು ನೀನು ಧರ್ಮವೆಂಬ ವಾಹನದಿಂದ ದಾಟಬೇಕು. ಕುಮಾರ,
ಮೃತ್ಯುವೆಂಬುದು ನೀನು ಮಲಗಿದ್ದರೂ, ಕುಳಿತಿದ್ದರೂ, ನಿಂತಿದ್ದರೂ ಯಾವಾಗಲೂ ನಿನ್ನನ್ನು ಹಿಂಬಾಲಿಸುತ್ತಲೇ ಇದ್ದು ಅಕಸ್ಮಾತ್ತಾಗಿ ಯಾವಾಗಲೋ ಮೇಲೆ ಬಿದ್ದು ನಿನ್ನನ್ನು ನುಂಗಿಬಿಡುವುದು. ಇದು ನಿಜವು. ಹೀಗಿರುವಾಗ ಇನ್ನು ನೀನೇಕೆ ನಿಶ್ಚಿಂತನಾಗಿರುವೆ? ಮನುಷ್ಯನು ಕಾಮಗಳಲ್ಲಿ ತೃಪ್ತಿ ಹೊಂದದೆ ಮೇಲೆ ಮೇಲೆ ಅದನ್ನೇ ಬಯಸುತ್ತಿರುವನು. ಹೀಗೆ ಕಾಮಗಳಿಗಾಗಿ ಅವನು ಹುಡುಕಿಕೊಂಡು ಹೋಗುತ್ತಿರುವಾಗಲೇ ಆಹಾರಕ್ಕಾಗಿ ಅಲೆಯುತ್ತಿರುವ ಆಡುಗಳನ್ನು ತೋಳನ್ನು ಮೇಲೆ ಬಿದ್ದು ಎತ್ತಿಕೊಂಡು ಹೋಗುವ ಹಾಗೆ ಅವನನ್ನು ಮೃತ್ಯುವು ಅಕಸ್ಮಾತ್ತಾಗಿ ಹಿಡಿದು ಎತ್ತಿಕೊಂಡು ಹೋಗುವುದು. ನೀನು ಮುಂದೆ ದೊಡ್ಡ ಅಂಧಕಾರದಲ್ಲಿ ಪ್ರವೇಶಿಸಬೇಕಾಗುವುದು. ಉಬ್ಬಿದ ಜ್ವಾಲೆಯುಳ್ಳ ಧರ್ಮಬುದ್ಧಿ ಎಂಬ ಪ್ರಕಾಶಮಾನವಾದ ಜ್ಞಾನ ದೀಪವೊಂದನ್ನು ನೀನು ಈಗಲೇ ಸಂಪಾದಿಸಿ ರಕ್ಷಿಸುತ್ತಿರು. ಆ ದೀಪವನ್ನು ನೀನು ಬೆಳಗಿಸಿ ಜಾಗರೂಕತೆಯಿಂದ ಇಟ್ಟುಕೊಂಡಿರಬೇಕು. ಜೀವನು ಎಷ್ಟೋ ಹೀನ ಜನ್ಮಗಳನ್ನು ಕಳೆದ ಮೇಲೆ ಹೀಗೋ ಭಾಗ್ಯವಶದಿಂದ ಒಮ್ಮೆ ಈ ಮನುಷ್ಯ ಜನ್ಮವನ್ನು ಹೊಂದುವನು. ಅದರಲ್ಲಿಯೂ ಪುಣ್ಯ ವಿಶೇಷದಿಂದ ಬ್ರಾಹ್ಮಣ ಜನ್ಮವನ್ನು ಪಡೆಯುವನು. ನೀನು ಆ ಸ್ಥಿತಿಯಲ್ಲಿರುವೆ. ಅದನ್ನು ನೀನು ಸಾರ್ಥಕಗೊಳಿಸಬೇಕು. ಈ ಅವಕಾಶವನ್ನು ಕೆಡಿಸಿಕೊಳ್ಳಬಾರದು. ಬ್ರಾಹ್ಮಣ ಶರೀರವು ಕಾಮಗಳಿಗಾಗಿ ಎಂದಿಗೂ ಏರ್ಪಟ್ಟುದಲ್ಲ. ಬ್ರಾಹ್ಮಣ್ಯವೆಂಬುದು ಯಾವಾಗಲೂ ಕ್ಲೇಶಕ್ಕೂ ತಪಸ್ಸಿಗೂ ಏರ್ಪಟ್ಟಿರುವುದು. ಸತ್ತ ಮೇಲೆ ಆ ಜನ್ಮಕ್ಕೆ ಆತ್ಯಂತಿಕವಾದ ಸುಖವು ಸಿದ್ಧವೇ. ಕುಮಾರ, ಬ್ರಾಹ್ಮಣ್ಯವು ಅನೇಕ ತಪಸ್ಸುಗಳ ಫಲದಿಂದ ಲಭಿಸುವುದು. ಅಂತಹುದನ್ನು ಪಡೆದು ಕಾಮಾದಿಗಳಲ್ಲಿ ತತ್ಪರನಾಗಿರಬಾರದು. ಅಂತಹವನು ಅಧ್ಯಯನ, ತಪಸ್ಸು, ಶಾಂತಿ ಇವುಗಳಲ್ಲಿಯೇ ನಿತ್ಯಾಸಕ್ತನಾಗಿ ಮೋಕ್ಷದಲ್ಲಿಯೇ ದೃಷ್ಟಿಯಿಟ್ಟು ಎಲ್ಲರಿಗೂ ಕ್ಷೇಮವನ್ನೇ ಚಿಂತಿಸತಕ್ಕವನಾಗಿರಬೇಕು. ನೀನು ಅದೇ ಮಾರ್ಗದಲ್ಲಿ ವರ್ತಿಸು. ಮನುಷ್ಯನ ಆಯುಸ್ಸೆಂಬುದು ವೇಗದಿಂದ ಓಡುತ್ತಿರುವ ಒಂದು ಕುದುರೆಯನ್ನಾಗಿ ತಿಳಿ. ಅದು ಅವ್ಯಕ್ತವನ್ನು ಕಾರಣವಾಗಿಟ್ಟುಕೊಂಡು ಉತ್ಪನ್ನವಾದುದು. ಕಲೆಗಳೆಂಬ ಶರೀರವುಳ್ಳದ್ದು, ಸೂಕ್ಷ್ಮ ಸ್ವರೂಪವಾದುದು. ಕ್ಷಣ, ತ್ರುಟಿ, ನಿಮೇಷಗಳೇ ಅದರ ರೋಮಗಳು. ಸಮಾನ ಶಕ್ತಿಯುಳ್ಳ ಶುಕ್ಲ ಕೃಷ್ಣ ಪಕ್ಷಗಳೆರಡು ಅದರ ಎರಡು ಕಣ್ಣುಗಳು. ಮಾಸಗಳೇ ಅದರ ಅವಯವಗಳು. ಆ ಕುದುರೆಯು ಎಲ್ಲಿಯೂ ಕ್ಷಣ ಮಾತ್ರವೂ ನಿಲ್ಲತಕ್ಕುದಲ್ಲ. ಹೀಗೆ ಓಡುತ್ತಿರುವ ಕುದುರೆಯನ್ನು ನೀನು ಚೆನ್ನಾಗಿ ಗಮನಿಸು. ನೀನು ಮತ್ತೊಬ್ಬರಿಂದ ದಾರಿ ನಡೆಸಲ್ಪಡಬೇಕಾದ ಕುರುಡನಂತೆ ಅಜ್ಞನಾಗಿಲ್ಲದಿದ್ದ ಪಕ್ಷದಲ್ಲಿ ಆ ಕುದುರೆಯು ಹೋಗುವ ವೇಗವನ್ನು ನೋಡಿ ಈಗಲೇ ಧರ್ಮ ಮಾರ್ಗದಲ್ಲಿ ಅದನ್ನು ನಡೆಸು. ಕುಮಾರ, ಧರ್ಮಚ್ಯುತರಾಗಿ ಸ್ವೇಚ್ಛೆಯಿಂದ ವರ್ತಿಸತಕ್ಕವರು ಯಾವಾಗಲೂ ಅನಿಷ್ಟಕ್ಕೆಡೆಯಾಗಿ ಕೂಗಿಡುತ್ತಾ ಕೊನೆಗೆ ಅನೇಕ ಕ್ಲೇಶಗಳಿಗೆ ಒಳಗಾಗುವ ಯಾತನಾ ಶರೀರಗಳನ್ನು ಹೊಂದುವರು. ಯಾವಾಗಲೂ ಧರ್ಮರತನಾಗಿ ಶುಭಾಶುಭಗಳನ್ನು ತಿಳಿದು ರಾಜ್ಯವನ್ನು ರಕ್ಷಿಸತಕ್ಕ ರಾಜನು ಪುಣ್ಯಶಾಲಿಗಳು ಹೊಂದತಕ್ಕ ಲೋಕಗಳನ್ನು ಹೊಂದುವನು. ಅಲ್ಲಿ ಯಥೇಚ್ಛವಾಗಿ ವಿಹರಿಸುವನು. ಹಿಂದೆ ಯಾವಾಗಲೂ ಕಂಡು ಕಾಣದ ಶಾಶ್ವತವಾದ ಮೋಕ್ಷ ಸುಖವನ್ನು ಹೊಂದುವನು. ಲೋಕದಲ್ಲಿ ಗುರುಗಳ ಉಪದೇಶವನ್ನು ಕೇಳದೆ ನಿರಾಕರಿಸಿದವನು ಶರೀರಾವಸಾನದಲ್ಲಿ ನರಕದಲ್ಲಿ ಬಿದ್ದು ಅನೇಕ ಯಾತನೆಗಳನ್ನು ಅನುಭವಿಸುವನು. ಒಂದು ಕಡೆಯಲ್ಲಿ ಭಯಂಕರ ಶರೀರವುಳ್ಳ ನಾಯಿಗಳು, ಉಕ್ಕಿನಂತೆ ಹರಿತವಾದ ಕೊಕ್ಕುಳ್ಳ ಪಕ್ಷಿಗಳು, ರಣಹದ್ದು, ಕಾಗೆ, ನರಿ ಮುಂತಾದ ಮಾಂಸಾಹಾರಿಗಳು ಗುಂಪಾಗಿ ಬಂದು ಅವನ ಮೈಯನ್ನು ಕಿತ್ತು ರಕ್ತಪಾನ ಮಾಡುವವು. ಈ ಲೋಕದಲ್ಲಿ ಬ್ರಹ್ಮನಿಂದ ನಿರ್ಣಯಿಸಲ್ಪಟ್ಟ 10 ನಿಯಮಗಳನ್ನು ಮೀರಿ ಈ 10 ನಿಯಮಗಳು ಶುಚಿತ್ವ, ಸಂತುಷ್ಟಿ, ತಪಸ್ಸು, ಅಧ್ಯಯನ, ಈಶ್ವರ ಧ್ಯಾನ, ಅಹಿಂಸೆ, ಸತ್ಯವಾಕ್ಕು, ಆಸ್ತೇಯ, ಬ್ರಹ್ಮಚರ್ಯೆ, ಪ್ರತಿಗ್ರಹವೆಂಬೆವು. ಇವು ಬ್ರಹ್ಮನಿಂದ ನಿರ್ಣಯಿಸಲ್ಪಟ್ಟ ಎಲ್ಲೆಗಳು. ಹೀಗೆ ಲೋಕದಲ್ಲಿ ಬ್ರಹ್ಮನಿಂದ ನಿರ್ಣಯಿಸಲ್ಪಟ್ಟ 10 ನಿಯಮಗಳನ್ನು ಮೀರಿ ತನ್ನ ಸ್ವೇಚ್ಛೆಯಿಂದ ಸಿಕ್ಕಿದ ದಾರಿಯಲ್ಲಿ ಹೋಗತಕ್ಕವನು ಯಮ ಪಟ್ಟಣದಲ್ಲಿರುವ ಅಸಿಪತ್ರವೆಂಬ ಭಯಂಕರ ಅರಣ್ಯದಲ್ಲಿ ಸಿಕ್ಕಿ ಬಹಳ ಕಷ್ಟಕ್ಕೊಳಗಾಗುವನು. ಲೋಭಿಯು, ಅಸತ್ಯ ಪ್ರಿಯನು, ಇತರರಲ್ಲಿ ವಂಚನೆ, ತಿರಸ್ಕಾರ ಇವುಗಳಲ್ಲಿಯೇ ಪ್ರಿಯವುಳ್ಳವನು, ಏನಾದರೂ ನೆವಗಳಿಂದ ಇತರರಿಗೆ ಕಷ್ಟಗಳನ್ನು ಕೊಡತಕ್ಕವನು. ಇಂತಹ ಪಾಪಕರ್ಮಿಗಳೆಲ್ಲರೂ ಕಠಿಣ ನರಕದಲ್ಲಿ ಬಿದ್ದು ಕಷ್ಟಕ್ಕೆ ಗುರಿಯಾಗುವರು. ಅಂತಹ ಪಾಪ ಕೃತ್ಯಗಳನ್ನು ಮಾಡಿದವನು ಅತ್ಯುಷ್ಣವಾಗಿ ಕುದಿಯುತ್ತಿರುವ ವೈತರಣಿ ಎಂಬ ಮಹಾನದಿಯಲ್ಲಿ ಮುಳುಗಿ ತೇಲಬೇಕು. ಹಸಿಪತ್ರವೆಂಬ ಭಯಂಕರವಾದ ಕಾಡಿನಲ್ಲಿ ಮೈಯೆಲ್ಲ ಗಾಯದಿಂದ ಹರಿದು ಮುಂದೆ ಸಾಗಬೇಕು. ಪರಶುವನವೆಂಬ ಆಯುಧದ ಕಾಡಿನಲ್ಲಿ ಮಲಗಬೇಕು. ಹೀಗೆಲ್ಲ ನರಕದಲ್ಲಿ ಅನೇಕ ಕಷ್ಟಗಳಿಗೆ ಒಳಗಾಗಬೇಕು. ಕುಮಾರ, ನೀನಾದರೋ ಬ್ರಹ್ಮಲೋಕವೇ ಮೊದಲಾದ ಉತ್ತಮ ಗತಿಗಳನ್ನು ಕುರಿತು ಬಹಳವಾಗಿ ಕೊಂಡಾಡುತ್ತಿರುವೆ. ಆದರೆ ನೀನು ಪರಬ್ರಹ್ಮವನ್ನು ಕುರಿತು ಚಿಂತಿಸುವುದಿಲ್ಲ. ಸ್ವಲ್ಪ ಕಾಲದಲ್ಲಿಯೇ ಮರಣಕ್ಕೆ ಪೂರ್ವಸೂಚಕವಾದ ಮುಪ್ಪು ಬರುವುದನ್ನು ಇನ್ನೂ ಮನಸ್ಸಿಗೆ ತಂದುಕೊಂಡ ಹಾಗಿಲ್ಲ. ಇನ್ನು ಸಾಕು, ಹೊರಡು.
ಏಕೆ ನಿಂತಿರುವೆ? ಮುಂದೆ ಮಹಾಭಯವು ಪ್ರಾಪ್ತವಾಗುವುದು. ಅದು ಅತಿ ಕ್ರೂರವಾದುದು, ಬಹಳ ಸಂಕಟವನ್ನು ತರತಕ್ಕದು. ಈಗಲೇ ಸುಖಕ್ಕೆ ದಾರಿಯನ್ನು ಹುಡುಕು. ನೀನು ಅಲಕ್ಷ್ಯವಾಗಿದ್ದರೆ ಯಮನ ಆಜ್ಞೆಯಂತೆ ಭಯಂಕರವಾದ ಯಮ ಭಟರು ನಿನ್ನನ್ನು ಆ ಯಮನ ಬಳಿಗೆ ಸಾಗಿಸಿ ಬಿಡುವರು. ಆದುದರಿಂದ ನೀನು ಈಗಲೇ ಒಳ್ಳೆ ದಾರಿಯಲ್ಲಿ ಪ್ರವರ್ತಿಸು. ಪ್ರಭುವಾದ ಯಮನು ಇತರರ ದುಃಖವನ್ನೇನು ನೋಡನು. ಸಮೂಲವಾಗಿ ಎಲ್ಲ ಬಂಧುಗಳೊಡನೆ ಅಪಹರಿಸಬಲ್ಲನು. ನಿನ್ನೊಬ್ಬನ ಪ್ರಾಣವು ಅವನಿಗೆ ಎಷ್ಟು ಮಾತ್ರವು. ಆ ಯಮನನ್ನು ತಡೆಯಬಲ್ಲವನು ಯಾವನೂ ಇಲ್ಲ. ಯಮನು ಬರುವುದಕ್ಕೆ ಮೊದಲು ಅದಕ್ಕೆ ಸೂಚನೆಯಾಗಿ ಬೀಸತಕ್ಕ ಗಾಳಿಯು ಬರುತ್ತಿರುವುದು. ನೀನು ಏಕಾಕಿಯಾಗಿ ಸಾಗಿಸಲ್ಪಡುವೆ. ಆದುದರಿಂದ ಈಗಲೇ ಪರಲೋಕಕ್ಕೆ ಬೇಕಾದ ಸಾಧನಗಳನ್ನು ಸಂಗ್ರಹಿಸಿಡು. ನಿನ್ನನ್ನು ಕೊನೆಗಾಣಿಸತಕ್ಕ ಒಂದೇ ಗಾಳಿಯು ಬೀಸುವುದರಲ್ಲಿದೆ. ಆ ಮಹಾಭಯವು ಬಂದಾಗ ನಿನಗೆ ದಿಗ್ಭ್ರಮೆ ಹಿಡಿಯುವುದು. ಆ ಕಾಲದಲ್ಲಿ ನಿನಗೆ ಕಿವಿಯು ಕೇಳಿಸಲಾರದು. ಆದುದರಿಂದ ಉತ್ತಮ ಸಮಾಧಿಯನ್ನು ಹಿಡಿ. ಅಜಾಗ್ರತೆಯಿಂದ ಪುಣ್ಯ ಪಾಪ ಕರ್ಮಗಳಲ್ಲಿ ಬಿದ್ದು ಆಮೇಲೆ ನೀನು ಅದಕ್ಕಾಗಿ ಪಶ್ಚಾತ್ತಾಪ ಪಡಬೇಕಾಗುವುದು. ಆದುದರಿಂದ ಧರ್ಮವೆಂಬ ಪ್ರತ್ಯೇಕ ನಿಧಿಯನ್ನು ಈಗಲೇ ಹುಡುಕಿ ಸಂಗ್ರಹಿಸಿಡು. ಇನ್ನು ಮುಂದೆ ನಿನ್ನ ಬಲವನ್ನು, ರೂಪವನ್ನು, ಅವಯವಗಳನ್ನು ಅಪಹರಿಸಿಕೊಂಡು ಹೋಗತಕ್ಕ ಜರೆ ಎಂಬುದು ನಿನ್ನ ಶರೀರವನ್ನು ಬಹುಬೇಗನೆ ಜರ್ಝರೀಕೃತವಾಗಿ ಮಾಡುವುದು. ಆದುದರಿಂದ ಈಗಲೇ ಪುಣ್ಯ ನಿಧಿಯನ್ನು ಸಂಗ್ರಹಿಸಲು ಪ್ರಯತ್ನಿಸು. ಹಂತಕನು ನಿನ್ನ ಜೀವವನ್ನು ಸೆಳೆಯುವ ಕಾಲದಲ್ಲಿ ರೋಗಗಳೆಂಬ ಬಾಣಗಳಿಂದ ಮೊದಲು ನಿನ್ನ ಶರೀರವನ್ನು ಬಲಾತ್ಕಾರದಿಂದ ಭೇದಿಸುವನು. ಆದುದರಿಂದ ಈಗಲೇ ಮಹಾತಪಸ್ಸನ್ನು ಆರಂಭಿಸು. ಮನುಷ್ಯ ದೇಹದಲ್ಲಿ ಆಸೆಯುಳ್ಳ ಭಯಂಕರಗಳಾದ ಕೆನ್ನಾಯಿಗಳು ಅಂದರೆ ಕಾಮಾದಿಗಳು ನಿನ್ನ ಮೇಲೆ ಬೀಳಲು 4 ಕಡೆಗಳಿಂದ ಓಡಿ ಬರುವವು. ಈಗಲೇ ಪುಣ್ಯ ನಿಧಿಗಾಗಿ ಯತ್ನಿಸು. ನೀನು ಏಕಾಕಿಯಾಗಿ ಮಹಾ ಅಂಧಕಾರದಲ್ಲಿ ಅಲೆಯಬೇಕಾಗುವುದು. ಈಗಲೇ ಜಾಗ್ರತೆ ಮಾಡು. ನೀನು ಶೀಘ್ರದಲ್ಲಿಯೇ ಪರ್ವತಾಗ್ರದಲ್ಲಿ ಮರಣ ಸೂಚಕಗಳಾದ ಸುವರ್ಣ ವೃಕ್ಷಗಳನ್ನು ನೋಡುವೆ. ನಿನ್ನ ದುಸ್ಸಂಗಗಳು, ಮಿತ್ರರಂತಿರುವ ಶತ್ರುಗಳು ನಿನ್ನನ್ನು ದಾರಿ ತಪ್ಪಿಸಿ ಕದಲಿಸುವರು. ಆದುದರಿಂದ ಈಗಲೇ ನೀನು ಆ ಬ್ರಹ್ಮವನ್ನು ನೋಡಲು ಯತ್ನಿಸು. ಯಾವ ಧನಕ್ಕೆ ರಾಜನಿಂದಾಗಲಿ ಚೋರರಿಂದಾಗಲಿ ಭಯವಿಲ್ಲವೋ, ಯಾವ ಆಸ್ತಿಯು ಸತ್ತವನನ್ನು ಹಿಂಬಾಲಿಸಿ ಬರುವುದೋ ಅಂತಹ ಜ್ಞಾನ ಧನವನ್ನು ನೀನು ಸಂಪಾದಿಸಿಡು. ತಮ್ಮ ತಮ್ಮ ಕರ್ಮಗಳಿಂದ ಪರಲೋಕದಲ್ಲಿ ಅನುಭವಿಸತಕ್ಕ ಧನವನ್ನು ಒಬ್ಬರಿಂದೊಬ್ಬರು ತೆಗೆದುಕೊಳ್ಳುವ ಹಾಗಿಲ್ಲ. ಅದಕ್ಕೆ ಯಾರೂ ಪಾಲುಗಾರರಿಲ್ಲ. ಯಾವನಿಗೆ ಯಾವುದು ವಿವಾಹದಲ್ಲಿ ಕೊಡಲ್ಪಟ್ಟ ಯೌತಕದಂತೆ ಸ್ವಂತವೆನಿಸುವುದೋ ಅದನ್ನು ಅವನು ಅಲ್ಲಿ ಅನುಭವಿಸುವನು. ಕುಮಾರ, ನೀನು ಯಾವ ಧನದಿಂದ ಪರಲೋಕದಲ್ಲಿ ಜೀವಿಸಬಹುದೋ ಅಂತಹ ಜ್ಞಾನ ಧನವನ್ನೇ ಸಂಗ್ರಹಿಸು. ಅಕ್ಷರವಾಗಿಯೂ ಸತ್ಯವಾಗಿಯೂ ಇರುವ ಧನವು ಯಾವುದೋ ಅದನ್ನು ಸಂಪಾದಿಸು. ಜವೆ ಗೋಧಿಯ ಹಿಟ್ಟನ್ನು ಪಕ್ವ ಮಾಡುವಷ್ಟು ಕಾಲದೊಳಗಾಗಿ ಮನುಷ್ಯನು ಸಾಯುವನು. ಸಾಯುವಾಗ ತಾಯಿ, ತಂದೆ, ಮಕ್ಕಳು, ಬಂಧುಗಳು ಮುಂತಾದ ಪ್ರಿಯಜನವಾವುದು ಹಿಂಬಾಲಿಸಿ ಬರಲಾರದು. ತಾನೊಬ್ಬನೇ ಮುಂದೆ ಸಾಗಬೇಕು. ಅವನು ಪೂರ್ವಜನ್ಮದಲ್ಲಿ ನಡೆಸಿದ ಶುಭಾಶುಭ ಕರ್ಮಗಳೆರಡೆ ಅವನಿಗೆ ಯೌತಕದ ಆಸ್ತಿಯಂತೆ ಹಿಂಬಾಲಿಸುವವು. ಇವನು ಪೂರ್ವಕರ್ಮ ಬಲದಿಂದ ಆ ಜನ್ಮದಲ್ಲಿ ಸೇರಿಸಿಟ್ಟಿರುವ ಧನ ರತ್ನಗಳಾದರೂ ಅವನು ಸಾಯುವಾಗ ಯಾವುದಕ್ಕೂ ಒದಗಲಾರವು. ಕುಮಾರ, ನೀನು ಮಾಡಿದ ಪುಣ್ಯ ಪಾಪ ಕರ್ಮಗಳು ನಿನ್ನನ್ನು ಹೇಗೂ ಬಿಡುವುದಿಲ್ಲ. ಆ ಕರ್ಮಗಳಲ್ಲಿ ಮನುಷ್ಯನಿಗೆ ಆತ್ಮಕ್ಕೆ ಸಮಾನವಾದ ಬೇರೆ ಸಾಕ್ಷಿಯೂ ಇಲ್ಲ. ಪರಲೋಕಕ್ಕೆ ಹೋಗುವವನಿಗೆ ಈ ಮನುಷ್ಯ ದೇಹವೆಂಬುದು ಕೇವಲ ಶೂನ್ಯ ಪ್ರಾಯವು. ಯೋಗಿಯು ಬುದ್ಧಿ ಎಂಬ ನೇತ್ರದಿಂದ ಅದನ್ನು ನೋಡಬಲ್ಲನು. ಯುಗದಲ್ಲಿ ಅಗ್ನಿ, ವಾಯು, ಸೂರ್ಯರೆಂಬಿ ಮೂವರು ಶರೀರವನ್ನು ಆಶ್ರಯಿಸಿರುವರು. ಆ ಮೂವರೇ ಧರ್ಮಕ್ಕೆ ಸಾಕ್ಷಿಗಳು. ಈ ಮೂವರು ಹಗಲು ರಾತ್ರಿ ಎಲ್ಲಾ ಕಡೆಯೂ ಸಂಚರಿಸತಕ್ಕವರು, ಎಲ್ಲವನ್ನೂ ಸ್ಪರ್ಶಿಸತಕ್ಕವರು. ಇದರಿಂದ ಅವರಿಗೆ ಹೊರಗಿನ ಮತ್ತು ಒಳಗಿನ ರಹಸ್ಯಗಳೆಲ್ಲ ಗೋಚರಿಸುವವು. ಆದುದರಿಂದ ಕುಮಾರ, ನಿನ್ನ ಬಾಹ್ಯಾಭ್ಯಂತರಗಳಲ್ಲಿ ಧರ್ಮವನ್ನೇ ರಕ್ಷಿಸು. ಪರಲೋಕ ಮಾರ್ಗವು ಅನೇಕ ಶತ್ರುಗಳಿಂದ ತುಂಬಿದುದು. ಅಲ್ಲಿ ವಿಕಾರ ರೂಪವುಳ್ಳ ಭಯಂಕರ ಮಶಕಗಳು ತುಂಬಿರುವವು. ಆದುದರಿಂದ ತನ್ನ ಸತ್ಕರ್ಮದಿಂದಲೇ ತಾನು ಅವುಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳಬೇಕು. ಮಾಡಿದ ಕರ್ಮವು ಪರಲೋಕದಲ್ಲಿಯೂ ನಿನ್ನನ್ನು ಹಿಂಬಾಲಿಸುವುದು. ಆ ಕರ್ಮವನ್ನು ಯಾರೂ ಅಲ್ಲಿ ವಿಭಾಗಿಸಿಕೊಳ್ಳುವವರಿಲ್ಲ. ತಾನು ಮಾಡುವ ಕರ್ಮದ ಫಲವನ್ನು ತಾನೇ ಅನುಭವಿಸಿ ಮುಗಿಸಬೇಕು. ಮಹರ್ಷಿಗಳು ಅಪ್ಸರಸ್ಸುಗಳೊಡನೆ ದಿವ್ಯ ವಿಮಾನವನ್ನೇರಿ ತಮ್ಮ ಕರ್ಮಗಳಿಗೆ ಫಲರೂಪವಾದ ಸುಖವನ್ನು ಅನುಭವಿಸುವರು. ಧರ್ಮರತರಾದವರೆಲ್ಲ
ಹಾಗೆಯೇ ತಮ್ಮ ಧರ್ಮಕ್ಕೆ ಫಲವಾಗಿ ಕಾಮಗಮನವುಳ್ಳ ವಿಮಾನಗಳನ್ನೇರುವರು. ಪಾಪರಹಿತರಾಗಿ ಶುದ್ಧ ಜನ್ಮವುಳ್ಳ ಮನುಷ್ಯರು ಇಲ್ಲಿ ನಡೆಸಿದ ಪುಣ್ಯ ಕರ್ಮಗಳಿಗೆ ತಕ್ಕಂತೆ ಪರಲೋಕದಲ್ಲಿ ಬೇರೆ ಬೇರೆ ಫಲವನ್ನು ಹೊಂದುವರು. ಗೃಹಸ್ಥ ಧರ್ಮವೆಂಬ ಸೇತುವಿನಿಂದ ರಾಜಾಪತ್ಯ, ಬಾರ್ಹಸ್ಪತ್ಯ, ಐಂದ್ರಾದಿ ಲೋಕಗಳನ್ನು ಸೇರಿ ಅಲ್ಲಿಂದ ಇನ್ನೂ ಉತ್ತಮ ಗತಿಯನ್ನು ಹೊಂದುವರು. ಇದಕ್ಕೆ ಲೆಕ್ಕವಿಲ್ಲದಷ್ಟು ನಿದರ್ಶನಗಳನ್ನು ತೋರಿಸಬಲ್ಲೆನು. ಕುಮಾರ, ತಿರುಗಿ ನಿನಗೆ ಬುದ್ಧಿಮೋಹ ಉಂಟಾಗದಂತೆ ನಾನು ಸಾವಿರಾರು ಮಾರ್ಗಗಳನ್ನು ಹೇಳಲು ಸಿದ್ಧನಾಗಿರುವೆನು. ಶುದ್ಧ ಮನಸ್ಸಿನಿಂದ ಮಾಡತಕ್ಕ ಧರ್ಮ ಒಂದೇ ನಿನ್ನನ್ನು ಶುದ್ಧಗೊಳಿಸುವುದು. ಅದೇ ನಿನಗೆ ಪ್ರಭು. ವತ್ಸ, ಈಗಾಗಲೇ ನಿನಗೆ 24 ಸಂವತ್ಸರಗಳು ಕಳೆದು ಹೋದವು. ಇದು ನಿನ್ನ 25ನೆಯ ವಯಸ್ಸು. ನಿನ್ನ ಪ್ರಾಯವೆಲ್ಲ ಕಳೆದು ಹೋಗುತ್ತಾ ಬಂದಿದೆ. ಆದುದರಿಂದ ಈಗಲೇ ಧರ್ಮವನ್ನು ಗಳಿಸಿಡು. ನೀನು ಎಚ್ಚರ ತಪ್ಪಿರುವುದನ್ನೇ ಕಾದಿದ್ದು ಯಮನು ನಿನ್ನ ದೋಷವನ್ನೇ ತನ್ನ ಸೈನ್ಯದ ಗೋಮುಖವೆಂಬ ರಣವಾದ್ಯವನ್ನಾಗಿ ಮಾಡಿ ನಿನ್ನ ಮೇಲೆ ಹೊರಡಿಸುವನು. ಆದುದರಿಂದ ಮೊದಲೇ ಧರ್ಮರಕ್ಷಣೆಯಲ್ಲಿ ಜಾಗರೂಕನಾಗಿರು. ನೀನು ಹೋಗತಕ್ಕ ದಾರಿಯಲ್ಲಿ ಹಿಂದೆಯೂ ನೀನೇ ಹಿಂದೆಯೂ ನೀನೇ, ಮುಂದೆಯೂ ನೀನೇ ಹೊರತು ಬೇರೊಬ್ಬರಿಲ್ಲ. ಅವುಗಳಿಂದ ನಿನಗೆ ಏನು ತಾನೇ ಪ್ರಯೋಜನವು? ಹೀಗೆ ಮನುಷ್ಯರು ಪರಲೋಕಕ್ಕೆ ಅಸಹಾಯರಾಗಿ ಹೋಗುವರೆಂಬುದನ್ನು ನೀನು ತಿಳಿದುಕೊಂಡು ಮೊದಲೇ ಧರ್ಮದ ಬುದ್ಧಿಯನ್ನು ಕಟ್ಟಿಡು. ಆ ಧರ್ಮವೇ ನಿನಗೆ ಸಿದ್ಧಿ. ಕುಮಾರ, ಯಮನಿಗೆ ಇತರರ ದುಃಖದಲ್ಲಿ ಕನಿಕರವೆಂಬುದೇ ಇಲ್ಲ. ಬಂಧು ಮಿತ್ರರನ್ನು ಸಮೂಲವಾಗಿ ಅಗಲಿಸಿ ಒಬ್ಬನನ್ನೇ ಸೆಳೆದುಕೊಂಡು ಹೋಗುವನು. ಅವನನ್ನು ಯಾರೂ ತಡೆಯುವವರಿಲ್ಲ. ಆದುದರಿಂದ ಈಗಲೇ ಧರ್ಮವನ್ನು ಗಳಿಸಿಡು. ಪುತ್ರ, ನಿನಗೆ ನಾನು ನನ್ನ ಸಿದ್ಧಾಂತಕ್ಕೆ ಅನುಕೂಲವಾದ ನಿದರ್ಶನಗಳನ್ನು ವಿವರಿಸಿದೆನು. ಅದರಂತೆ ನೀನು ಆಚರಿಸು. ಅವನ್ನೆಲ್ಲ ನನ್ನ ಅನುಭವದಿಂದಲೂ ಅನುಮಾನದಿಂದಲೂ ನಿರ್ಧರಿಸಿ ಹೇಳಿರುವೆನು. ಯಾವನು ತನ್ನ ಕರ್ಮ ಫಲಗಳಿಂದ ಸಂಪಾದಿಸಲ್ಪಟ್ಟ ಧನಗಳನ್ನು ದಾನ ಮಾಡಿ ಧರ್ಮವನ್ನು ಗಳಿಸಿಡುವನು, ಅವನು ಬುದ್ಧಿಮೋಹದಿಂದ ಉಂಟಾಗುವ ದೋಷಗಳಿಂದ ವಿಮುಕ್ತನಾಗುವನು. ಅವನು ಗುಣಗಳಿಗೆ ಕಟ್ಟು ಬೀಳುವುದಿಲ್ಲ. ಅವನು ಶುಭಕರ್ಮಗಳಿಂದ ಉಂಟಾಗುವ ಶ್ರೇಯಸ್ಸನ್ನೆಲ್ಲ ಪಡೆಯುವನು. ಶುಭಕರ್ಮಗಳನ್ನು ನಡೆಸತಕ್ಕವನು ವೇದ ದರ್ಶನಗಳಿಂದ ಪಡೆಯತಕ್ಕ ಜ್ಞಾನವೇ ಅವನಿಗೆ ಸರ್ವಜ್ಞತ್ವವನ್ನು ಉಂಟು ಮಾಡುವುದು. ಆ ಸರ್ವಜ್ಞತ್ವವು ಪರಮ ಪುರುಷಾರ್ಥವೆನಿಸಿದ ಮೋಕ್ಷ ಸಾಧಕವೆನಿಸುವುದು. ಯಾವಾಗಲೂ ಗ್ರಾಮವಾಸದಲ್ಲಿ ಇರತಕ್ಕವನು ಸಂಘದಲ್ಲಿ ಕಷ್ಟಪಡುವನು. ಇದಕ್ಕಾಗಿಯೇ ಸುಕೃತಶಾಲಿಗಳು ಆ ಪಾಶವನ್ನು ಕಿತ್ತೊಗೆದು ವಿವಿಕ್ತ ಸ್ಥಳಕ್ಕೆ ಹೋಗುವರು. ಪಾಪಿಗಳು ಅದನ್ನು ಕೀಳಲಾರರು. ಎಂದಿದ್ದರೂ ಸಾಯತಕ್ಕ ನಿನಗೆ ಧನದಿಂದಾಗಲಿ ಬಂಧು ಮಿತ್ರ ಪುತ್ರರಿಂದಾಗಲಿ ಆಗತಕ್ಕುದೇನು? ನಿನ್ನ ಹೃದಯ ಗುಹೆಯಲ್ಲಿ ಅಡಗಿರತಕ್ಕ ಪರಮಾತ್ಮನನ್ನು ಹುಡುಕು. ಕುಮಾರ, ಅಷ್ಟೇಕೆ, ನಿನ್ನ ತಾತಂದಿರು ಮುತ್ತಾತಂದಿರು ಈಗ ಎಲ್ಲಿರುವರು? ಈ ಲೋಕವು ಯಾರಿಗೂ ಸ್ಥಿರವಲ್ಲ. ನಾಳೆ ಮಾಡುವುದನ್ನು ಈಗಲೇ ಮಾಡು. ಸಂಜೆಗೆ ಮಾಡಬೇಕಾದುದನ್ನು ಹಗಲಲ್ಲಿಯೇ ಮಾಡಿ ಮುಗಿಸು. ಆಯಾ ಮನುಷ್ಯನು ಕಾರ್ಯವನ್ನು ಮುಗಿಸಿದನೇ ಮುಗಿಸಲಿಲ್ಲವೇ ಎಂಬುದನ್ನು ಮೃತ್ಯುವು ನಿರೀಕ್ಷಿಸುವುದಿಲ್ಲ. ಆತ್ಮವು ಶರೀರವನ್ನು ಬಿಟ್ಟೊಡನೆ ಬಂಧುಗಳು, ಜ್ಞಾತಿಗಳು, ಮಿತ್ರರು ಸ್ಮಶಾನದಲ್ಲಿರುವ ಚಿತೆಯವರೆಗೆ ಬರೀ ಕಾಷ್ಟಪ್ರಾಯವಾದ ಮೃತದೇಹವನ್ನು ಹಿಂಬಾಲಿಸಿ ಬಂದು ಆ ದೇಹವನ್ನು ಬೆಂಕಿಯಲ್ಲಿ ಬಿಸುಟು ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿ ಬಿಡುವರು. ಕುಮಾರ, ನೀನು ಪರಲೋಕವನ್ನು ಬಯಸುವುದಾದರೆ ನಾಸ್ತಿಕರನ್ನು, ನಿರ್ದಯರನ್ನು, ಪಾಪರತರನ್ನು ನಿರ್ಭಯವಾಗಿ ನಿನ್ನ ಎಡಕ್ಕಿರಿಸಿ, ಅಂದರೆ ತೊರೆದು ಬಿಟ್ಟು ಹೊರಟು ಹೋಗು. ಲೋಕವೆಲ್ಲವೂ ಮೃತ್ಯುಪೀಡಿತವಾಗಿರುವುದು. ನೀನು ಧೈರ್ಯವನ್ನು ಅವಲಂಬಿಸಿ ಧರ್ಮವನ್ನು ರಕ್ಷಿಸು. ಮೋಕ್ಷೋಪಾಯವನ್ನು ತಿಳಿದು ಸ್ವಧರ್ಮದಲ್ಲಿ ಇರತಕ್ಕವನೇ ಪರಲೋಕದಲ್ಲಿ ಸುಖವನ್ನು ಹೊಂದುವನು. ಜ್ಞಾನಿಗಳಿಗೆ ದೇಹವು ಹೋದರೂ ಅದು ಮರಣವಲ್ಲ. ಆ ಧಾರ್ಮಿಕರ ಮಾರ್ಗವನ್ನು ನೀನು ಅನುಸರಿಸಿದರೆ ನಿನಗೂ ನಾಶವಿಲ್ಲ. ಧರ್ಮವನ್ನು ವೃದ್ಧಿಗೊಳಿಸುವವನೇ ಲೋಕದಲ್ಲಿ ಪಂಡಿತನು. ಧರ್ಮದಿಂದ ತಪ್ಪಿಹೋದವನು ಮೋಹಾಂಧನು. ಮನುಷ್ಯನು ಸತ್ಕರ್ಮದಿಂದ ಸ್ವರ್ಗವನ್ನು ಹೊಂದುವನು, ದುಷ್ಕರ್ಮಗಳಿಂದ ನರಕಕ್ಕೆ ಈಡಾಗುವನು. ಇವೆರಡಕ್ಕೂ ಮನುಷ್ಯ ಜನ್ಮವು ಆಧಾರವಾಗಿರುವುದು. ಸ್ವರ್ಗಕ್ಕೆ ಸೋಪಾನವೆನಿಸಿದ ದುರ್ಲಭವಾದ ಮನುಷ್ಯ ಜನ್ಮವನ್ನು ಹೊಂದಿದವನು ಅದರಿಂದ ತಾನು ತಿರುಗಿ ಹೀನ ಜನ್ಮಕ್ಕೆ ಹೋಗದಂತೆ ಆತ್ಮವನ್ನು ಪರಮಾತ್ಮನಲ್ಲಿ ನೆಲೆಗೊಳಿಸಬೇಕು. ಪರಲೋಕಾಸಕ್ತವಾದ ಬುದ್ಧಿಯುಳ್ಳ ಮನುಷ್ಯನಿಗಾಗಿ ಅವನ ಬಂಧು ಮಿತ್ರರಾರು ಶೋಕಿಸಬೇಕಾದುದಿಲ್ಲ. ಅವನನ್ನು ಭಾಗ್ಯಶಾಲಿ ಎಂದೇ ತಿಳಿದು ಅವನ ಕಡೆಯವರೆಲ್ಲರೂ ಸಂತೋಷಿಸಬೇಕೆಂದು ಪ್ರಾಜ್ಞರು ಹೇಳುವರು. ಯಾವನ ಬುದ್ಧಿಯು
ಅತ್ತಿತ್ತ ಕದಲದೆ ನಿಶ್ಚಯಾತ್ಮಕವಾಗಿ ಬ್ರಹ್ಮವನ್ನೇ ಅವಲಂಬಿಸುವುದೋ ಅವನಿಗೆ ಆಗಲೇ ಸ್ವರ್ಗದಲ್ಲಿ ಉತ್ತಮ ಸ್ಥಾನವು ಏರ್ಪಟ್ಟಿರುವುದು. ಅವನಿಗೆ ನರಕ ಭಯವಿಲ್ಲ. ತಪೋವನದಲ್ಲಿಯೇ ಹುಟ್ಟಿ ಅಲ್ಲಿಯೇ ಬೆಳೆದು ಯಾವ ಜೀವವು ಕಾಮ ಭೋಗಗಳನ್ನೇ ತಿಳಿಯದೆ ಅಲ್ಲಿಯೇ ಸತ್ತವರಿಗೆ ಅಧರ್ಮಕ್ಕೆ ಅವಕಾಶವು ಸ್ವಲ್ಪವಾಗಿರುವುದಾದರೂ ಅವರ ಧರ್ಮವೇನು ಅಷ್ಟು ಪ್ರಬಲವೆನಿಸಿಕೊಳ್ಳುವುದಿಲ್ಲ. ಹಾಗಿಲ್ಲದೆ ಅನೇಕ ಭೋಗ ಸಾಮಗ್ರಿಗಳ ನಡುವೆ ಇದ್ದಾಗಲೂ ಅವನ್ನೆಲ್ಲ ತೊರೆದು ತನ್ನ ಶರೀರವನ್ನು ತಪಸ್ಸಿನಲ್ಲಿ ನೆಲೆಗೊಳಿಸುವವನ ಪುಣ್ಯಕ್ಕೆ ಎಣೆಯಿಲ್ಲ. ಅವನಿಗೆ ಯಾವುದೂ ದುರ್ಲಭವಿಲ್ಲ. ಅಂತಹವನ ತಪಃಫಲವೇ ಮಹತ್ತಾದುದೆಂದು ನನ್ನ ಅಭಿಪ್ರಾಯವು. ಕುಮಾರ, ಲೋಕದಲ್ಲಿ ಪ್ರತಿಯೊಬ್ಬನಿಗೂ ತಂದೆ ತಾಯಿಗಳು ಒಬ್ಬರಲ್ಲ, ಇಬ್ಬರಲ್ಲ, ಜನ್ಮ ಜನ್ಮಕ್ಕೂ ಎಷ್ಟೋ ಮಂದಿ ತಂದೆಗಳು, ಎಷ್ಟೋ ಮಂದಿ ತಾಯಿಯರು ಏರ್ಪಡುವರು. ಎಷ್ಟೋ ಮಂದಿ ಹೆಂಡಿರು ಮಕ್ಕಳು ಮೊದಲೇ ಕಳೆದು ಹೋಗಿರುವರು. ಇನ್ನು ಮುಂದೆಯೂ ಎಷ್ಟೋ ಮಂದಿ ತಗುಲಿ ಬೀಳುವರು. ಅವರೆಲ್ಲರೂ ಯಾರು? ನಮಗೂ ಅವರಿಗೂ ಸಂಬಂಧವೇನು ಎಂಬುದನ್ನೆಲ್ಲ ಯೋಚಿಸಬೇಡ. ಎಂದಿದ್ದರೂ ನಾನೊಬ್ಬನೇ. ನಾನು ಯಾವನೆಂದು ನನಗೆ ತಿಳಿಯದು. ನನಗೆ ಯಾವುದೂ ಸ್ವಂತವಲ್ಲ. ನಾನು ಇನ್ನೊಬ್ಬನಿಗೆ ಸ್ವಂತವಲ್ಲ. ನಾನು ಯಾರವನು? ನನ್ನವರು ಯಾರು? ಅವನಿಂದ ನನಗೆ ಆಗಬೇಕಾದುದೇನು? ನನ್ನಿಂದ ಅವನಿಗೇನಾಗಬೇಕು ಎಂಬುದನ್ನೆಲ್ಲ ಯೋಚಿಸಿ ನೋಡಬೇಕು. ಒಬ್ಬರಿಗೊಬ್ಬರಿಗೆ ಯಾವ ಸಂಬಂಧವೂ ಇಲ್ಲ. ಪ್ರತಿ ಪ್ರಾಣಿಯು ತನ್ನ ಕರ್ಮಾನುಗುಣವಾಗಿ ಜನ್ಮವನ್ನು ಹೊಂದುವುದು. ಕುಮಾರ, ನೀನು ಮುಂದೆ ನಿನ್ನ ಕರ್ಮಕ್ಕೆ ತಕ್ಕಂತೆ ಬೇರೆ ಜನ್ಮಗಳನ್ನು ಪಡೆಯತಕ್ಕವನೇ. ಈ ಲೋಕದಲ್ಲಿ ಶ್ರೀಮಂತರಾದವರನ್ನು ಕಂಡಾಗ ಅವರಲ್ಲಿ ಇತರರು ಸ್ವಂತ ಜನರಂತೆ ನಡೆಸುವರು. ಬಡವನಾದರೂ ತನ್ನ ಸ್ವಂತ ಜನಕ್ಕೂ ಮೃತಪ್ರಾಯವೇ ಆಗುವನು. ಮನುಷ್ಯನು ಹೆಂಡಿರು ಮಕ್ಕಳಿಗಾಗಿ ಎಷ್ಟೋ ಅಕಾರ್ಯಗಳನ್ನು ನಡೆಸುವನು. ಇದರಿಂದ ತಾನು ಇಹಪರಗಳಲ್ಲಿ ಕ್ಲೇಶಕ್ಕೀಡಾಗುವನು. ಜೀವಲೋಕವೆಲ್ಲ ತಮ್ಮ ತಮ್ಮ ಕರ್ಮದಿಂದಲೇ ಒಂದಕ್ಕೊಂದು ಭಿನ್ನವಾಗಿದೆ ಎಂಬುದನ್ನು ಪ್ರಾಜ್ಞರು ಬಲ್ಲರು. ಕುಮಾರ, ಇದುವರೆಗೆ ನಾನು ಹೇಳಿದುದನ್ನೆಲ್ಲ ದೃಢವಾಗಿ ಮನಸ್ಸಿನಲ್ಲಿಟ್ಟು ಅದರಂತೆ ನಡೆಸು. ತತ್ವದೃಷ್ಟಿಯುಳ್ಳವನು ಈ ಲೋಕವು ಕೇವಲ ಕರ್ಮಭೂಮಿ ಎಂಬುದನ್ನು ತಿಳಿದು ಪರಲೋಕ ಸುಖಕ್ಕಾಗಿ ಸತ್ಕರ್ಮಗಳನ್ನು ಆಚರಿಸಬೇಕು. ಕಾಲ ಪುರುಷನು ಮಾಸ, ಋತು, ಪಕ್ಷಗಳೆಂಬ ಸೌಟುಗಳನ್ನು, ಹಗಲು ರಾತ್ರಿಗಳೆಂಬ ಕಟ್ಟಿಗೆಗಳನ್ನು ಇಟ್ಟುಕೊಂಡು ಅವರವರ ಕರ್ಮಗಳಿಗೆ ಸಾಕ್ಷೀಭೂತನಾದ ಸೂರ್ಯನೆಂಬ ಅಗ್ನಿಯಿಂದ ಭೂತಗಳನ್ನು ಪಚನ ಮಾಡುವನು. ಹೀಗಿರುವಾಗ ತಾನು ಅನುಭವಿಸದೆ ಇನ್ನೊಬ್ಬರಿಗೂ ಕೊಡದೆ ಗಳಿಸಿಟ್ಟ ಹಣದಿಂದೇನು? ಒಳಗಿನ ಶತ್ರುಗಳನ್ನು ಜಯಿಸದೆ ಬೆಳೆಸಿದ ದೇಹ ಬಲದಿಂದೇನು? ಧರ್ಮ ಮಾರ್ಗದಲ್ಲಿ ನಡೆಯದ ಶಾಸ್ತ್ರ ಜ್ಞಾನದಿಂದೇನು? ಇಂದ್ರಿಯಗಳನ್ನು ಅಡಗಿಸಲಾರದ ಆತ್ಮದಿಂದೇನು ಎಂದನು. ಓ ಧರ್ಮರಾಜ, ತಂದೆಯಾದ ವ್ಯಾಸನು ಹೇಳಿದ ಹಿತವಾಕ್ಯಗಳನ್ನೆಲ್ಲ ಕೇಳಿದೊಡನೆ ಶುಕನು ಆಗಲೇ ತನ್ನ ತಂದೆಯನ್ನು ಬಿಟ್ಟು ತನಗೆ ಮೋಕ್ಷ ಮಾರ್ಗವನ್ನು ತೋರಿಸತಕ್ಕ ಗುರುವನ್ನು ಹುಡುಕುವುದಕ್ಕಾಗಿ ಅಲ್ಲಿಂದ ಹೊರಟು ಬಿಟ್ಟನು. ಇದು 329ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.